ಮೂರು ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಈಗ ಸಂಡೂರು ಕ್ಷೇತ್ರದಲ್ಲಿ ಉಸ್ತರನ್ನು ಕೂಡ ವಹಿಸಿಕೊಂಡು ಸಂತೋಷ್ ಲಾಡು ಅವ್ರ ಜೊತೆ ಮಾತಾಡ್ತಾನ. ಸರ್, ಸಂಡೂರಲ್ಲಿ ಕೂಡ ಭರ್ಜರಿ ಗೆಲುವನ್ನು ಸಾಧಿಸಿದ್ರಿ, ಏನು ಹೇಳ್ತೀರಿ? ಖುಷಿ ಇದೆ. ಸಂಡೂರು ತಾಲೂಕಿನ ಎಲ್ಲ ಮತದಾರರಲ್ಲಿ, ಅದೇ ರೀತಿಯಾಗಿ ಶಿಗ್ಗಾಂವ್ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ನನ್ನ ಕೋಟಿ ಕೋಟಿ ಪ್ರಣಾಮಗಳು. ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಅವರಿಗೆ ಕೃತಜ್ಞತೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಈಗ ಮೂರು ಕ್ಷೇತ್ರಗಳು ಕೂಡ ಸಾಕಷ್ಟು ಅಂತರದಲ್ಲಿ ಗೆದ್ದಿದ್ದೀರಿ. ಮೂರು ಕ್ಷೇತ್ರ ಗೆಲ್ಲುವಂಥ ನಿರೀಕ್ಷೆ ಇತ್ತಾ ಅಂತ? ಅಲ್ಲ, ನಾವು ಮೊದಲನೇ ದಿನ ಅದು ಹೇಳ್ತಿದ್ವಿ. ನಾವು ಶಿಗ್ಗಾಂವ್ನಲ್ಲಿ ಕೂಡ ಪಾರ್ಲಿಮೆಂಟಲ್ಲಿ ಲೀಡ್ ಆಗಿದ್ವಿ, ಚನ್ನಪಟ್ಟಣದಲ್ಲಿ ಕೂಡ ಲೀಡ್ ಆಗಿದ್ವಿ. ಬಟ್ ಪಾರ್ಲಿಮೆಂಟ್ ಬೇರೆ, ಅಸೆಂಬ್ಲಿನೇ ಬೇರೆ. ನಾನು ಯಾವಾಗಲೂ ಅದನ್ನೇ ಹೇಳಿದ್ದೀನಿ. ಬಟ್ ನಾವು ಏನು ಇಶ್ಯೂಸ್ ಫ್ರೇಮ್ ಮಾಡಿದ್ದೀವಿ, ಇಶ್ಯೂಸ್ ಮೇಲೆ ಎಲೆಕ್ಷನ್ ಫೈಟ್ ಮಾಡಿದ್ದೇವೆ. ಅವ್ರು ನಮ್ಮ ಮೇಲೆ ಏನು ಇಶ್ಯೂಸ್ ಫ್ರೇಮ್ ಮಾಡಿದ್ರು ಅದಕ್ಕೆ ಜನ ಮನ್ನಣೆ ಕೊಟ್ಟಿಲ್ಲ. ನಾವು ಪ್ರೋಗ್ರಾಮ್ಸ್ ಬೇಸ್ಡ್ ಇಶ್ಯೂ ಮಾಡಿ ನಾವು ಎಲೆಕ್ಷನ್ ಕೇಳಿದ್ವಿ. ಅವರು ಕಾಂಟ್ರವರ್ಸಿ ಬೇಸ್ಡ್ ಮಾಡಿ ಎಲೆಕ್ಷನ್ಗೆ ಬಂದರು. ಹಂಗಾಗಿ ಅವರು ಜನ ಆಶೀರ್ವಾದ ಮಾಡಲಿಲ್ಲ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಒಂದು ಅಧಿಕಾರದ ಮತ್ತು ಹಣದ ಬಲವನ್ನು ಪ್ರಯೋಗ ಮಾಡಿದ್ರೆ ಅಂತ ಆರೋಪ ಮಾಡ್ತಾರೆ ಬಿಜೆಪಿ ನಾಯಕರು. ಕಾಮನ್ ಅಲ್ಲ, ಇದೇನು ನಾವು ಅಪೋಸಿಷನ್ ಇದ್ದಾಗ ಈ ರೀತಿ ಹೇಳಿದ್ದೀವಿ, ಅವ್ರು ಒಪ್ಪಿದ್ದಾರೆ ಅವಾಗ. ಸೊ ಇವತ್ತು ಅವರಿದ್ದಾರೆ, ಅವ್ರು ಹೇಳ್ತಾರೆ, ದಟ್ಸ್ ಓಕೆ. ಬಟ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡು ಯಾವಾಗಲೂ ಬಿ ಜೆ ಪಿಯವ್ರು ಯಾವಾಗಲೂ ಅಪ್ಪರಾಣ್ಯಲ್ಲಿದ್ದಾರೆ. ಇವತ್ತು ಕೂಡ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇತ್ತು ಅವ್ರಿಗೆ. ಯಾಕಂದರೆ ಈ ಕಡೆ ಕುಮಾರಸ್ವಾಮಿ ಅವರು ಅದಕ್ಕಿಂತ ದೊಡ್ಡ ಬೇಕಾ, ಆ ಕಡೆ ಬೊಮ್ಮಾಯಿ ಸಾಹೇಬ್ರು ಅದಕ್ಕಿಂತ ದೊಡ್ಡ ವ್ಯಕ್ತಿ ಬೇಕಾ? ಸೊ ಸೋಲು ಯಾವಾಗಲೂ ಎಲ್ಲ ಎಂತಿಂಥವ್ರನ್ನ ಸೋಲಿಸೋದು. ಇಂದಿರಾ ಗಾಂಧಿ ಕೂಡ ಸೋತಿದ್ದಾರೆ. ಸೊ ರಾಜಕಾರಣದಲ್ಲಿ ಯಾರು ಪರ್ಮನೆಂಟ್ ಗೆಲ್ಲಲ್ಲ, ಯಾರು ಪರ್ಮನೆಂಟ್ ಸೋಲಲ್ಲ. ಸೊ ಐ ಥಿಂಕ್ ಗ್ರೇಸ್ಫುಲಿ ಒಪ್ಕೋಬೇಕು. ಅವ್ರು ಒಪ್ಕೊಂಡಿದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ನಮಗಿವತ್ತು ಜನ ಓಟ್ ಹಾಕಿದ್ದಾರೆ. ಪಕ್ಷಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನ ಇವತ್ತು ಬೆಂಬಲ ತೋರಿಸಿದ್ದಾರೆ. ಅದು ನಮಗೆ ಭಾಳ ಮುಖ್ಯ. ಜನಾರ್ದನ್ ರೆಡ್ಡಿ ಅವರು ಚುನಾವಣಾ ಪ್ರಚಾರದಲ್ಲಿ ಕೂಡ ಇದೇ ಆರೋಪ ಮಾಡಿದ್ರು. ಈಗಲೂ ಕೂಡ ಅದೇ ಹೇಳ್ತಾ ಇದ್ದಾರೆ. ಅಂದರೆ ವಾಲ್ಮೀಕಿ ನಿಗಮದ ಹಣವನ್ನು MP ಚುನಾವಣೆ ಬಳಸ್ಕೊಂಡಿದ್ರು ತುಕಾರಾಮ್. ಈಗಲೂ ಕೂಡ ಅದೇ ಹಣವನ್ನು ಬಳಕೆ ಮಾಡ್ಕೊಂಡು ಗೆದ್ದಿದ್ದಾರೆ, ಹಣದ ಒಳೆಯನ್ನೇ ಹರಿಸಿದ್ದಾರೆ ಅಂತ. MP ಚುನಾವಣೆಯಲ್ಲಿ 17 ಹೇಳಿದ್ರು, ಈಗೂ 17 ಹೇಳಿದ್ದಾರೆ. ಸೊ ಲೆಟ್ ದಮ್ ಕಂಟಿನ್ಯೂ. ಈಗ ಯಾಕಂದರೆ ಅಲಿಗೇಷನ್ಸ್ ಮಾಡಬೇಕು, ಪಾಸಿಂಗ್ ರಿಮಾರ್ಕ್ ಆಗಿರೋದಕ್ಕಿಂತ ಅದನ್ನೇ ಅಜೆಂಡಾ ಮಾಡಿದ್ರೆ ಸೊ ಜನ ಅದಕ್ಕೆ ಒಪ್ಪಲಿಲ್ಲ. ಈಗ ಚನ್ನಪಟ್ಟಣದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸರ್ಕಾರನ ಕಿತ್ತೋಗಿತೀನಿ ಅಂತ ಹೇಳಿದ್ರು. ಎಲ್ಲ ಒಂದು ಕಡೆ ಅವರಿಗೆ ತಿರುಗುಬಾಣ ಆಯ್ತಾ ಇದು ಅಂತ ಗುರ್ತಿಲ್ಲ ಸರ್, ಅವ್ರಿಗೆ ತಿರುಗು ಬಾಣ ಆಗಿದೆಯಲ್ಲ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಜಾಗದಲ್ಲಿ ಅಲ್ಲಿ ನೋಡಿ, ವಿ ಹ್ಯಾವ್ ಟು, ಯಾರು ನಮ್ಮ ಯೋಗೇಶ್ವರ್ ಏನಿದ್ದಾರೆ ಅವರು ಸತತವಾಗಿ 5 ಬಾರಿ 6 ಬಾರಿ ಗೆದ್ದಿದ್ದಾರೆ. ಅವ್ರಿಗಾದಂಥ ಒಂದು ಹಿಡಿತಾ ಇತ್ತು. ಅದ್ರ ಜೊತೆಗೆ ಆ ಕಡೆ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಕಾಂಗ್ರೆಸ್ ಪಕ್ಷದ ಓಟ್ ಬೇರೆ ಇತ್ತು. ಆ ಕಡೆ DK ಶಿವಕುಮಾರ್, ಸುರೇಶ್ ಅವ್ರ ಸಪೋರ್ಟು, ಇವೆಲ್ಲ ನಮಗೆ ಪ್ಲಸ್ ಆಗಿದೆ. ಸೊ ಈಗ ಇದು ಪರ್ಮನೆಂಟ್ ವಿಕ್ಟ್ರಿ ಇರೋಂಗಿಲ್ಲ, ಪರ್ಮನೆಂಟ್ ಡಿಫೀಟ್ ಇರೋಂಗಿಲ್ಲ. ಸೊ ಅವರು ಕಲಿಬೇಕು, ನಾವು ಕಲಿಬೇಕು, ರಾಜಕಾರಣದಲ್ಲಿ ಇರಬೇಕು. ಬಟ್ ಎಲ್ಲೋ ಒಂದು ಜಾಗದಲ್ಲಿ ಈ ಎಲೆಕ್ಷನ್ನಲ್ಲಿ ಬಡವರು, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಯಾರು ಮುಟ್ಟಿದೆ ಅವರು ಇವತ್ತು ಸಿದ್ದರಾಮಯ್ಯ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಈಗ ಸಂಡೂರಲ್ಲಿ ಅಲ್ಲಿ ಅಭ್ಯರ್ಥಿಗಳ ಫೈಟ್ಗಿಂತ ತಮಗೂ ಮತ್ತು ಜನಾರ್ದನ್ ಜಾಸ್ತಿ ಜಿದ್ದಾಜಿದ್ದು ಏರ್ಪಡಿ ಸಂತೋಷ್ ಲಾಡ್ ಗೆದ್ದಿದ್ದಾರೆ. ಇದು ಸಂತೋಷ್ ಲಾಡ್ ಆಗಿರಲಿ, ಜನಾರ್ದನ್ ರೆಡ್ಡಿ ಸೋಲು ಗೆಲುವಲ್ಲ. ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ, ಅಲ್ಲಿ BJP ಈ ಬಾರಿ ಸೋತಿದೆ. ಸೊ ನನಗೆ ವೈಯಕ್ತಿಕವಾಗಿ ಅಲ್ಲಿ ಅಟ್ಯಾಚ್ಮೆಂಟ್ ಇರೋದ್ರಿಂದ ಪ್ರೀತಿ ಜನರದ್ದು ಭಾಳ ಇದೆ. ಅಷ್ಟು ಬಿಟ್ಟರೆ ಅದ್ರಾಗೇನು ನಂದೇ ವೈಯಕ್ತಿಕವಾಗಿ ಗೆಲುವ ಅಂತಕ್ಕಂಥ ಐ ಕುಡ್ ಬಿ ಒಂದು ಸ್ಮಾಲ್ ಇನ್ಸ್ಟ್ರೂಮೆಂಟಲ್ಲಿ ಇರ್ಬೋದು. ಬಟ್ ಇದ್ರ ಜೊತೆಗೆ ಭಾಳ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಕೂಡ ಇನ್ನೂ ಭಾಳ ಹತ್ರ ಆಗಬೇಕು, ಜನಕ್ಕಿನ್ನ ಕೆಲಸ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಂದರೆ ಈಗ ಈ ಒಂದು ಉಪಚುನಾವಣೆಯ ಫಲಿತಾಂಶ ಮುಂದಿನ ಸ್ಥಳೀಯ ಚುನಾವಣೆಗೂ ದಿಕ್ಸೂಚಿ ಆಗ್ಬೋದಾ, ಆ ರೀತಿ ಪರಿಗಣಿಸ್ಬೋದಾ ಅಂತ? ಯಾವಾಗಲೂ ರೂಲಿಂಗ್ ಗೌರ್ಮೆಂಟಿಗೆ ಯಾವಾಗಲೂ ಒಂದು ಎಫೆಕ್ಟ್ ಇದ್ದೇ ಇದೆ. ಸೊ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕೂಡ ಜನರು ಪ್ರೋಗ್ರಾಮ್ ಬೇಸ್ಡು, ಅಡ್ಮಿನಿಸ್ಟ್ರೇಷನ್ ಬೇಸ್ಡು ಜನ ಓಟ್ ಹಾಕ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಈಗ ಮಹಾರಾಷ್ಟ್ರದ ಚುನಾವಣೆ ಹಿಂದೂತನರು ವರ್ಕೌಟ್ ಆಯ್ತಾ ಅಲ್ಲಿ? ಮತ್ತು ಜಾರ್ಖಂಡ್ ಚುನಾವಣೆ ಬಗ್ಗೆ ಮಾತಾಡೋದಾದರೆ ಗೊತ್ತಿಲ್ಲ ಸರ್, ನಾನು ಅದೇ ಹೇಳ್ತೇನೆ. ನಾನು ಸ್ವಲ್ಪ ಪೊಲಿಟಿಕ್ಸ್ ತುಂಬ ಇಂಟ್ರೆಸ್ಟ್ ಇದೆ ನನಗೆ, ಈ ಥರ ಅನಾಲಿಸಿಸ್ ಮಾತಾಡಲಿಕ್ಕೆ. ನೀವು ಭಾಳ ಬ್ಯೂಟಿಫುಲ್ ಅಂದರೆ UP-ನಲ್ಲಿ ನೋಡಿ. UP-ನಲ್ಲಿ ಪ್ರಧಾನಮಂತ್ರಿ ಈಸ್ ದ ಓನ್ಲಿ ಪ್ರೈಮ್ ಮಿನಿಸ್ಟರ್ ಟು ವಿನ್ ವಿತ್ ಅ ಲೋಯೆಸ್ಟ್ ಮಾರ್ಜಿನ್. 1.5 ಲಕ್ಷ ಓಟ್ನ ಗೆದ್ದಿದ್ದಾರೆ. ಆಮೇಲೆ ಅದ್ರ ಜೊತೆಗೆ UP-ನಲ್ಲಿ ಇದೇ ಇಶ್ಯೂಸ್ ಹಿಡ್ಕೊಂಡು ಹೋದ್ರು, ಬರೀ 33 ಸೀಟ್ ಬಂತು ಅಲ್ಲಿ. ಮಹಾರಾಷ್ಟ್ರದಲ್ಲಿ ಕೂಡ ಇದೇ ಇಶ್ಯೂಸ್ ಹಿಡ್ಕೊಂಡು ಬಂದರು, ಜನ ಓಟ್ ಹಾಕಲಿಲ್ಲ. ಮಹಾರಾಷ್ಟ್ರದಲ್ಲಿ ಕೂಡ ಅವರಿಗೆ ಭಾಳ ದೊಡ್ಡ ಮ್ಯಾಂಡೇಟ್ ಸಿಗಲಿಲ್ಲ. ಈ 6 ತಿಂಗಳಲ್ಲಿ ಈ ಥರ ಹೆಂಗೆ ಮ್ಯಾಂಡೇಟ್ ಬಂತು ಅನ್ನೋದಕ್ಕೆ ನನಗೆ ಸ್ವಲ್ಪ ಯಾರೋ ಒಂದು ರಿಸರ್ಚು ಅನಾಲಿಸಿಸ್ ಮಾಡಿ ಹೇಳ್ಬೇಕು. ಯಾಕಂದ್ರೆ ಈ ಸೋಲೇನಿದೆ, ನಾವು ಸೋಲು ಒಪ್ಕೊಳಕ್ಕೆ ರೆಡಿ ಇಲ್ಲ ಅಂತಲ್ಲ, ಏನು ಹಿಂಗೆ ಅಂಥದ್ದು ಏನಾಯಿತು, ಅಂಥದ್ದು ಅವರೇನು ಮಾಡಲಾರ್ದಂಥದ್ದು ಮಾಡಿದ್ರು ಅನ್ನೋದಕ್ಕೆ ನನಗೊಂದು ಪ್ರಶ್ನೆ ಇದೆ. ಇವತ್ತು ಇನ್ನೂ ಫಲಿತಾಂಶ ಬರಲಿ, ಸ್ಟ್ಯಾಟಿಸ್ಟಿಕ್ಸ್ ನೋಡಿ ಮುಂದೆ ಬೇಕಿದ್ರೆ ನಾನು ಮಾತನಾಡ್ತೀನಿ. ಇದಕ್ಕೆ BJPಗೆ ಟೀಕೆ ಮಾಡೋ ಉದ್ದೇಶ ಅಲ್ಲ ಇದರಲ್ಲಿ. ನಾಳೆ ನಮ್ಮ ಪಕ್ಷ ಇದ್ದು ಈ ರೀತಿ ಗೆಲುವಾದರೂ ಕೂಡ ಸಾರ್ವಜನಿಕರ ಜೀವನದಲ್ಲಿ ಚರ್ಚೆ ಆಗಬೇಕು. ಮಿಸ್ಯೂಸ್ ಆಫ್ ಪವರ್ ಆಗಿದೆಯಾ, ಏನು ಟ್ಯಾಂಪರಿಂಗ್ ಆಗಿದೆಯಾ, ಏನು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇತ್ತೋ ಇಲ್ಲ ಅನ್ನೋದಕ್ಕೆ ಒಂದು ಈ ಥರ ಯೋಚನೆ ಸದಾಕಾಲ ಆಗಬೇಕು. ನಾವು ಅಧಿಕಾರದಲ್ಲಿದ್ದರೂ ಕೂಡ ಈ ರೀತಿ ಆಯಿತು ಅಂತಂದರೆ ರೀಸನಿಂಗ್ ಬೇಕಲ್ಲ, ಏನು ರೀಸನಿಂಗ್ ಏನು ಅನ್ನೋದು. ಈಗ 6 ತಿಂಗಳ ಹಿಂದೆಗಡೆ ಅದೇ ಮೋದಿ ಸಾಹೇಬ್ರು ಬೇಡ, ಈಗ 6 ತಿಂಗಳ ಒಳಗೆ ಅದೇ ಮೋದಿ ಸಾಹೇಬ್ರು ಬೇಕಾ, ಹೆಂಗೆ, ಏನು ರೀಸನ್ ಏನು? ಈಗ 2 ಕ್ಷೇತ್ರಗಳಲ್ಲಿ ಮಾಜಿ CM ಪುತ್ರರೇ ಒಂದು ಅಖಾಡ ಕೇಳಿದ್ರು. ಈಗ ಅವರು ಕೂಡ ಸೋತಿದ್ದಾರೆ. ಯಾವ ಸ್ಟ್ರಾಟಜಿನ ಕಾಂಗ್ರೆಸ್ ಗೆಲುವಾಗಿ ಅಲ್ಲಿ ಅಸ್ತ್ರ ಪ್ರಯೋಗ ಮಾಡ್ತು ಅಂತ? ಏನು ಸ್ಟ್ರಾಟಜಿ ಇಲ್ಲ, ಜನರದೇ ಸ್ಟ್ರಾಟಜಿ. ಜನನೇ ಸೋಲಿಸ್ಬೇಕು. ಕಾಂಗ್ರೆಸ್ ನಾವು ಎಷ್ಟೇ ಸ್ಟ್ರಾಟಜಿಗಳು ಮಾಡಿ, ಎಷ್ಟೇ ಕಾಂಟ್ರವರ್ಸಿಗಳು ಮಾಡಿದಾಗ
ಸೋಲಾಗ್ತದೆ, ಗೆಲುವು ಆಗ್ತದೆ. ಎಸ್, ಕೆಲವು ಸಂದರ್ಭದಲ್ಲಿ ಯಾವ ಲೈನು ಯಾವ ದಾಟಿ ಹಿಡಿದು ನೀವು ಮಾತಾಡ್ತೀರಿ, ಏನು ಪವರ್ ಮಿಸ್ಯೂಸ್ ಆಫ್ ಪವರ್ ಮಾಡ್ಕೊಳ್ತೀರಿ, ಯಾರಿಗೆ ಹ್ಯಾಂಡಿಕ್ಯಾಪ್ ನೀವು ಸೋಲಿಸ್ತೀರಿ ಅನ್ನೋದಕ್ಕೆ ಇರ್ತದೆ. ಬಟ್ ಆದರೂ ಕೂಡ ಅದು ಮೀರಿ ಜನತಾನೇ ಜನಾರ್ದನ್. ಸೊ ಜನ ಇವತ್ತು ಅಂಥ ಪವರ್ಫುಲ್ ಫ್ಯಾಮಿಲಿ ವಿರುದ್ಧವಾಗಿ ಜನ ಓಟ್ ಹಾಕಿದ್ದಾರೆ ಅಂದರೆ ಇದಕ್ಕಿಂತ ಇನ್ನೇನು ಎಕ್ಸಾಂಪಲ್ ಬೇಕು ಹೇಳ್ರಿ ನಿಮಗೆ? ಅಂಥ ಪವರ್ಫುಲ್ ಫ್ಯಾಮಿಲಿ ವಿರುದ್ಧನೇ ಜನ ಓಟ್ ಹಾಕಿದ್ದಾರೆ ಅಂದರೆ ಮತ್ತು ಇದಕ್ಕಿಂತ ಇನ್ನೇನು ಎಕ್ಸಾಂಪಲ್ ಏನು ಬೇಕು? ಸೊ ಜನ ಇವತ್ತು ಅವ್ರನ್ನ ಸೋಲಿಸಿ ನಮ್ಮನ್ನು ಗೆಲ್ಲಿಸಿದ್ದಾರೆ. ಸೊ ಇದರಲ್ಲಿ ಯಾವುದು ಮಿಸ್ಯೂಸ್ ಆಫ್ ಪವರ್ ಆಗಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಶಿಗ್ಗಾಂವಿನಲ್ಲಿ ಅಲ್ಪಸಂಖ್ಯಾತರು ಈಗ ಓಟ್ ಪ್ಲಸ್ ಪಾಯಿಂಟ್ ಆಯ್ತು ಗೆಲುವಿಗೆ ಅಂತ, ಪಟ್ಟಣ್ಣವ್ರ ಗೆಲುವಿಗೆ. ಅಲ್ಲ, ನಮಗೆ ಕಾಂಗ್ರೆಸ್ನಾಗ ಎಲ್ಲರೂ ಇದ್ದಾರೆ ರೀ. ಅವ್ರು ಬಂದು ಏನೇನೋ ಮಾತನಾಡ್ತಾರೆ ಚುನಾವಣೆ ಬಂದ. ನಾವು ಕನ್ಸಿಸ್ಟೆಂಟಾಗಿ ಸೇಮ್ ಇದ್ದೀವಿ. ಈಗೇನು ಅಂದ್ರೆ ಅದು 10 ವರ್ಷದ ಒಂದು ಸ್ವಲ್ಪ ಈಗ ಅಧಿಕಾರ ಬಂದ್ಬಿಟ್ಟತ್ತಲ್ಲ, ಮುಗ್ಗ ಮಾತಾಡ್ತಾರೆ. ಇದು ಭಾಳ ದಿವಸ ಇರೋದಿಲ್ಲ. ಇವತ್ತು ಯಾರ್ಯಾರು ಭಾಷಣ ಮಾಡಿರಲ್ಲ 10 ವರ್ಷ ಆದ್ಮೇಲೆ ನೋಡಿ ಅವ್ರ ಭಾಷಣ ಏನಿರ್ತದೆ ನಾನು ತೋರಿಸ್ತೀನಿ. ಯಾಕಂದ್ರೆ ಜನ ಒಂದ್ಸಲಿ ಪಲ್ಟಿ ಹೊಡೆದ್ಮೇಲೆ ಅವು ಹಂಗೆ ಪ್ರಾಡಕ್ಟ್ಗಳು ಚೇಂಜ್ ಆಗ್ತವೆ, ಭಾಷಣಗಳು ಚೇಂಜ್ ಆಗ್ತವೆ. ಕಾಂಗ್ರೆಸ್ ಇರ್ತಕ್ಕಂಥದ್ದು ಐಡಿಯಾಲಜಿ. ನಮ್ಮನ್ನು ಯಾವುದೋ ಒಂದು ಕಮ್ಯುನಲ್ ಪಾರ್ಟಿ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಇವತ್ತು ನಾಳೆ ಜನ ಅರ್ಥ ಮಾಡ್ಕೊಳ್ತಾರೆ. ಈಗ ಅವರು ಒಂದು ಹಿಂದೂ ಬೇಸ್ ಪಾರ್ಟಿ ಅಂತ ಹೇಳ್ಕೊಂತ ಹೋಗ್ತಾ ಇದ್ದಾರೆ. ಗೌರವ ಇರಬೇಕು. ಯಾಕಂದರೆ ಪೊಲಿಟಿಕ್ಸ್ನಲ್ಲಿ ನಮಗೇನು ಆ ಪಾರ್ಟಿ ಬಗ್ಗೆ ಗೌರವ ಇಲ್ಲ ಅಂತಲ್ಲ, ಬಟ್ ಆಫ್ ದ ವೇ ದೇ ಪ್ರೊಜೆಕ್ಟ್ ದೆಮ್ಸೆಲ್ಫ್, ಸೊ ಅದು ರಾಂಗ್ ಇದೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇಷ್ಟು ಕೂಡ ಸಚಿವ ಸಂತೋಷ್ ಲಾಡ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.